ಹೆಲೋ ಎವ್ರಿವನ್. ಇವತ್ತು ನಾವು ಕುಕಿಂಗ್ ವ್ಲಾಗ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ ಮಿಥುನ್ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಹಲೋ ಎವ್ರಿವನ್, ನಾವಿವತ್ತು ಅಂಬೂರ್ ಬಿರಿಯಾನಿ ಮಾಡ್ತಾ ಇದೀವಿ. ಹೇಗ್ ಮಾಡ್ತೀವಿ ಅಂತ ರೆಸಿಪಿ ಶೇರ್ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಗೆ ಟೇಸ್ಟ್ ನೋಡಕ್ ಕೊಟ್ಟು ಹೇಗಿದೆ ಅಂತ ರಿವ್ಯೂ ಹಾಕೋಣ. ನೀವು ಕೊನೆ ಗಂಟ ನೋಡಿ. ಓಕೆ, ಇವಾಗ ಬಿರಿಯಾನಿ ರೆಸಿಪಿ ಕಂಟಿನ್ಯೂ ಮಾಡೋಣ. ಫಸ್ಟ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಶಾರ್ಟ್ ವಿಡಿಯೋ ಹಾಕ್ತಿವಿ, ನೋಡ್ಕೊಂಡ್ ಬನ್ನಿ. ಸೊ ಇವಾಗ ನೆಕ್ಸ್ಟ್ ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತೆ ಕಾಳು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊತಾ ಇದೀವಿ. ಮಿಕ್ಸಿ ರುಬ್ಬೇಕಾದ್ರೆ ಹಿಂಗ್ ಯಾರಾದ್ರೂ ಆಡ್ತೀರಾ? ಗೈಸ್, ಇವಾಗ ನಿಮ್ಗೆ ಮಿಕ್ಸಿ ರುಬ್ಬೇಕು ಏನಾದ್ರು ಸಿಗ್ಬೇಕು ಅಂದ್ರೆ, ಬಾಯ್ಸ್ ಅಡ್ಗೆ ಮಾಡ್ಬೇಕಾದ್ರೆ ಏನಾದ್ರು ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಈ ತರ ಕೈ ಹಿಡ್ಕೊಂಡೆ ಜುಗಾಡ್ ಮಾಡ್ಬಿಡೋದು, ಕ್ಯಾಪ್ ಸಿಕ್ಕಿಲ್ಲ ಅಂತ. ಹುಡುಗರದು ಮೆಹಂದಿ ಇದು, ಬಾಯ್ಸ್ ಮೆಹಂದಿ ಸೆಷನ್. ಅದಕ್ಕೆ ಬಾಯ್ಸ್ ಅಲ್ಲಿ ಅದೇ ಬ್ಯಾಚುಲರ್ಸ್ ಇದ್ರೆ ಹಿಂಗೆ ಮಾಡೋದು. ಹುಡುಗರು ಸೇರ್ಕೊಂಡು ಅಡ್ಗೆ ಮಾಡ್ಬೇಕಾದ್ರೆ ಹಿಂಗೆ ಆಗೋದು. ಏನ್ ಸಿಕ್ಕಿಲ್ಲ ಅಂದ್ರೆ ಹಂಗೆ ಮಾಡ. ಗೈಸ್, ಇವಾಗ ಎಣ್ಣೆ ಹಾಕ್ತಾ ಇದೀವಿ. ಯಾವ ಎಣ್ಣೆ ಅಂತ ಕೇಳ್ಬೇಡಿ, ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಅದಕ್ಕೋಸ್ಕರ ನಿಮ್ ಮನೇಲಿ ಯಾವ್ದು ಇರುತ್ತೆ, ಯಾವ್ದು ಯೂಸ್ ಮಾಡ್ತೀರಾ, ಯಾವ್ದು ಕಂಫರ್ಟಬಲ್ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಾವು ಕಡ್ಲೆಕಾಯಿ ಎಣ್ಣೆ ಹಾಕ್ತಿದೀವಿ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕಿ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ, ನಿಮ್ಗೆ ಯಾವ್ದು ಇಷ್ಟ, ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕಿ. ಗೈಸ್, ಕಡ್ಲೆಕಾಯಿ ಎಣ್ಣೆ ಹಾಕಾಯ್ತು. ಇವಾಗ ತುಪ್ಪ ಹಾಕ್ತಾ ಇದೀವಿ. ನೋಡ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಇವಾಗ ನಾವೊಂದು ಆಲ್ಮೋಸ್ಟ್ 6 ಜನಕ್ಕೆ ಮಾಡ್ತಾ ಇದ್ದೀವಿ. ಅದು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ತಾ ಇರೋದು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಇವಾಗ ಎಲ್ಲ ಡ್ರೈ ಹೋಲ್ ಸ್ಪೈಸಸ್ ಹಾಕೋಣ. ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾವನೆ. ನೆಕ್ಸ್ಟು ಈರುಳ್ಳಿ ಜೊತೆಗೆ ಹಾಕೋಣ. ಗೈಸ್, ಕಡಲೆಕಾಯಿ ಎಣ್ಣೆ ತುಪ್ಪ ಎಲ್ಲ ಹಾಕಿರೋದು ಫುಲ್ ಫ್ಲೇವರು. ಇನ್ನ ಏನು ಹಾಕೇ ಇಲ್ಲ. ಈರುಳ್ಳಿ ಸ್ಪೈಸಸ್ ಸ್ವಲ್ಪ ಅಷ್ಟೇ ಹಾಕಿರೋದು, ಬಟ್ ಇವಾಗಲೇ ಸ್ಮೆಲ್ಲು ಸಖತ್ತಾಗಿ. ಸೊ ಈಗ ನೆಕ್ಸ್ಟ್ ಅರಿಶಿನ ಪುಡಿ, ಪೇಸ್ಟು ನಾವು ಗಾರ್ಲಿಕ್ ಪೇಸ್ಟ್. ನೋಡಿ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದು ಮಾಡ್ತಾ ಇರೋದು ಸ್ವಲ್ಪ ಜನಕ್ಕಲ್ವಾ, ಆಲ್ಮೋಸ್ಟ್ 6 ಮೆಂಬರ್ಸಿಗೆ ಮಾಡ್ತಾ ಇರೋದು. ಒನ್ ನೈಟ್ ಮೀಲ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಗಾಯ್ಸ್, ಇವಾಗ ಅದು ಬೇಯಗಂಟ ಸ್ವಲ್ಪ ರೈಸ್ನೆಲ್ಲ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋಣ. ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ನಿಮಗೆ, ನೋಡಿ. ನೋಡ್ತಾ ಇರೋ ಸ್ಮೆಲ್ಲೆಲ್ಲ ಪ್ರಾಮಿಸಿಂಗ್ ಅನಿಸ್ತೈತೆ. ಯಾವ ಥರ ನೋಡಿ, ಕಲರೆಲ್ಲ ಸಕ್ಕತ್ತಾಗಿದೆ. ಅದೇ ಗ್ಯಾಪಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅಲ್ಲ, ಎಷ್ಟು ಬೇಕಷ್ಟೆಲ್ಲ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕಿ. ಹಿಂಗೆ ಅನಿಸ್ತೈತೆ ಮಾಡ್ಕೊಂಡು ತಿಂದರೆ. ಗೈಸ್, ನಮಗಂತೂ ಬಿರಿಯಾನಿ ಇರಲೇಬೇಕು ಗೈಸ್. ನಮ್ಗೊಂಥರ ಹೆಂಗೆ ಅಂದರೆ 24 ಗಂಟೆ 3 ಹೊತ್ತು ಬಿರಿಯಾನಿ ಕೊಟ್ಟರು ತಿಂತಾ ಇರ್ತೀವಿ. ನಿಮಗೆ ಹೇಳಿದ್ವಲ್ಲ, ಹಂಗೆ ಬಿರಿಯಾನಿ ಯಾವಾಗ ಕೊಟ್ಟರು ತಿಂತೀವಿ. ಬೆಳಗ್ಗೆ ಕೊಟ್ಟರು ತಿಂತೀವಿ, ಮಧ್ಯಾಹ್ನ ಕೊಟ್ಟರು ತಿಂತೀವಿ, ನೈಟ್ ಕೊಟ್ಟರು ತಿಂತೀವಿ, ತಿಂತಾನೇ ಇರ್ತೀವಿ. ಈಚೆ ಹೋದ್ರು ಬಿರಿಯಾನಿ ತಿಂತೀವಿ, ಮನೇಲಿದ್ರು ಬಿರಿಯಾನಿ ತಿಂತೀವಿ. ಒಟ್ಟಲ್ಲಿ ಬಿರಿಯಾನಿ ಮಾತ್ರ ಆರ್ಡ್ರ್ ಆಗಿರುತ್ತೆ, ಹೋಟ್ಲಲ್ಲಾಗಲಿ ಮನೇಲಾಗಲಿ. ಬಿರಿಯಾನಿ ಲವರ್ಸ್. ನಾನ್ ವೆಜ್ ತಂದ್ಮೇಲೆ ಬಿರಿಯಾನಿ ಇರಲೇಬೇಕು. ಬಿರಿಯಾನಿ ಮಾಡಿಲ್ಲ ಅಂದ್ರೆ ತಿನ್ನಕ್ಕೆ ಹೋಗಲ್ಲ. ಗಾಯ್ಸ್, ಇವಾಗ ಮೊಸರು ಹಾಕ್ತಾ ಇದ್ದೀವಿ ಅಂಬೂರ್ ಬಿರಿಯಾನಿಗೆ. ಇದನ್ನ ಮಾತ್ರ ಸಪೋರ್ಟ್ ಮಾಡ್ತೀವಿ ಗೈಸ್, ನಮ್ಮ ನಂದಿನಿ ಬ್ರ್ಯಾಂಡು. ಎಲ್ಲರೂ ಸಪೋರ್ಟ್ ಮಾಡಿ ತಗೊಳ್ಳಿ. ಬೇರೆ ಬ್ರ್ಯಾಂಡ್ ನಾವು ಏನೂ ಹೇಳಕ್ ಹೋಗಲ್ಲ, ನಂದಿನಿ ಬ್ರ್ಯಾಂಡ್ ಮಾತ್ರ ಯಾವಾಗಲೂ ಯೂಸ್ ಮಾಡಿ. ಮಾತ್ರ ಸ್ಮೆಲ್ ಪ್ರಾಮಿಸಿಂಗ್ ಐತೆ.
ಇವು ಬಿಡು ಆಯ್ತು ಬಿಡು. ಮಾತ್ರ ಸಕ್ಕದಾಗೈತೆ, ನಿಮಗೂ ತೋರಿಸ್ತೀನಿ ನೋಡಿ. ಯಪ್ಪ ಪ್ರಾಮಿಸಿಂಗ್ ಆಗಿ ಅನ್ನಿಸ್ತೈತೆ, ಮಾತ್ರ ಸಖತ್ತಾಗಿದೆ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಹ್ಞೂ ಗ್ರಹಗತಿ ಚಂದಾಕಿಲ್ವಂತೆ. ಸೊ ಲೆಮನ್ ಹಾಕ್ತಿದೀವಿ ಗೈಸ್. ಇವಾಗ ಅಕ್ಕಿ ಹಾಕೊಂತ ಇದೀವಿ. ನಾರ್ಮಲ್ ಜೀರಾ ರೈಸ್ ಬರುತ್ತಲ್ಲ, ಅದು ಒಂದು ಲೋಟ ಹಾಕೊಂತ ಇದೀವಿ. ನೆಕ್ಸ್ಟ್ ಬಾಸುಮತಿ ರೈಸ್. ಇವಾಗ ಬಾಸುಮತಿ ರೈಸ್ ಹಾಕ್ತಾ ಇದೀವಿ. ಒಂದು ಲೋಟ ಹಾಕಿದೀವಿ, ಇನ್ನೊಂದು ಲೋಟ ಹಾಕ್ತಾ ಇದೀವಿ. ನೋಡಿ ಮಸಾಲೆ ಒಳಗೆ ಹಾಕ್ಕೊತಾ ಇದ್ದೀವಿ ರೈಸು, 2 ಮಿಕ್ಸ್ ರೈಸ್ನ. ಕಾಣಿಸ್ತಾ ಇದೆ ಅಂತ ಉಪ್ಪನ್ನ ನೋಡ್ಬಿಟ್ಟು ಹಾಕಿ, ಯಾಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾವು ಹಾಕಿರೋ ಮಸಾಲೆಲಿ ಉಪ್ಪಿರುತ್ತೆ, ಅದನ್ನ ನೋಡ್ಬಿಟ್ಟು ಹಾಕಿ. ಕೆಲವರು ಮಸಾಲೆ ಒಳಗಡೆನೆ ಒಂದು ಸ್ವಲ್ಪ ಯೂಸ್ ಮಾಡಿರ್ತಾರೆ, ನೀವು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಉಪ್ಪಾಯಿತು ಅಂದ್ರೂ ಕಷ್ಟ. ನೀವು ಯಾರು ಹಿಂಗೆ ಕೈ ಮೇಲೆ ಹಾಕೊಂಡು ಟೇಸ್ಟ್ ಮಾಡಿ ನೋಡ್ತೀರಾ ಹೇಳಿ, ಕಮೆಂಟ್ ಮಾಡಿ. ಯಪ್ಪ ಸುಮ್ಮನಿರ್ರಿ, ತಿನ್ನೋರು ಎಲ್ಲ ನೋಡ್ಬಿಟ್ಟು ಏನು ಅನ್ಬೇಕು, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅನ್ಬೇಕು. ಈಗ ಕಾಲು ಕೇಳದ್ನಲ್ಲ, ಕಾಲು ಹಾಕಿರ್ಬೇಕು ಅಂತ. ಅದಕ್ಕೆ ಟೇಸ್ಟ್ ಮಾಡೋರು ಬಂದು ಎಲ್ಲ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ ಚೆಕ್ ಮಾಡ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಬಿರಿಯಾನಿ ಉಳಿತು, 5 ಜನಕ್ಕೆ ಬಿರಿಯಾನಿ. ಪರವಾಗಿಲ್ಲ, ನಾವೇ ತಿಂತೀವಿ. ಆಗಿದೆ, ವಿಜಿಲ್ ತೆಗ್ದು ನೋಡೋಣ ಹೆಂಗಾಗಿದೆ. ಸಾಂಬಾರ್ ಮಾಡ್ತೀವಿ, ಈ ಕಡೆ ಸಾಂಬಾರ್ ಆಗ್ತಾ ಇದೆ, ಬಿರಿಯಾನಿ ಮಾಡ್ತಾ ಇದೀವಿ. ಬಿರಿಯಾನಿ ಇವಾಗ ಹೆಂಗಿದೆ ಅಂತ ತೋರಿಸ್ತೀವಿ ನೋಡಿ. ಸಖತ್ತಾಗಿ ಕಾಣಿಸ್ತಾ ಐತೆ ಮಾತ್ರ ನೋಡಿ, ಉದ್ರವಾಗಿ ಬರ್ತೈತೆ. ಸಖತ್ತಾಗಿ ಬಂದೈತೆ ಕಣೋ. ನನಗೂ ಸ್ವಲ್ಪ ಕೊಡ್ತೀರಾ? ಗೈಸ್ ನೋಡಿ, ಪ್ರಾಮಿಸಿಂಗ್ ಆಗಿ ಬಂದೈತೆ, ಮಾತ್ರ ಸಖತ್ತಾಗಿ ಬಂದೈತೆ. ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಅಂತ. ಹಂಗೆ ಗೈಸ್ ಆಲ್ರೆಡಿ ಟೇಸ್ಟಿಗೆ ತಗೊತಾ ಇದ್ದೀವಿ ರಿವ್ಯೂ ಕೊಡೋಕ್ಕೆ. ನೋಡೋಣ ಏನು ರಿವ್ಯೂ ಕೊಡ್ತಾರೆ ಅಂತ. ತಗೊಳ್ಳಿ ಅಕ್ಕ, ರಿವ್ಯೂ ಮಾಡಿ. ಸುಡ್ತಾ ಇದೆ ಈ ಕಡೆ. ಚೆನ್ನಾಗಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಓಕೆನಾ? ಪಕ್ಕಾ ಟ್ರೈ ಮಾಡಿ, ನೀವು ಟ್ರೈ ಮಾಡಿ. ಓಕೆ, ಅಂಬೂರ್ ಬಿರಿಯಾನಿ ಸಕ್ಸಸ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಅದನ್ನ ಟ್ರೈ ಮಾಡ್ತೀವಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಸಿ ಯು. खत्म, बाय बाय, टाटा, गुड बाय, गया.